ಹಾಯ್ ಎವ್ರಿವನ್. ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗೋವಷ್ಟು ಸಾಫ್ಟ್ ಆದ ಒಂದು ಹೆಲ್ದಿ ಬರ್ಫಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬರ್ಫಿನ ಗೋಧಿ ಹಿಟ್ಟಿಂದ ಮಾಡಿರೋದು ಅಂದರೆ ನಂಬ್ತೀರಾ? ನಂಬಲೇಬೇಕು. ಇದನ್ನು ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ, ಫ್ಲೇವರ್ಗೆ ಏಲಕ್ಕಿ ಹಾಕಿ ಮಾಡಿರೋ ಇನ್ಸ್ಟೆಂಟ್ ಬರ್ಫಿ ಇದು. ಬರೀ ಒಂದು 20-30 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಗೋಧಿ ಹಿಟ್ಟಿಂದ ಮಾಡಿರೋದು ಅಂತಲೇ ಗೊತ್ತಾಗಲ್ಲ, ಅಷ್ಟು ರುಚಿ ಇರುತ್ತೆ. ಮಕ್ಕಳಿಗೆ ಅಂಗಡಿಯಿಂದ ಸ್ವೀಟ್ನ ತಂದ್ಕೊಡೋ ಬದಲು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು. ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಗಳಿದ್ದಾಗ, ಗೆಸ್ಟ್ಗಳು ಬಂದಾಗ ಇನ್ಸ್ಟೆಂಟಾಗಿ ತಯಾರಾಗೋ ಬರ್ಫಿ ಇದು. ಹಾಗಿದ್ರೆ ಬನ್ನಿ, ಗೋಧಿ ಹಿಟ್ಟಿನ ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪ್ಲೇಟ್ಗೆ ತುಪ್ಪ ಸವರಿ ಇಟ್ಕೊಳ್ಳೋಣ. ಯಾಕಂದರೆ ಬರ್ಫಿ ಮಿಕ್ಸ್ಚರ್ ರೆಡಿ ಆಗ್ತಿದ್ದಂಗೆ ಅದನ್ನು ಪ್ಲೇಟ್ಗೆ ಹಾಕಿ ಬಿಸಿ ಇದ್ದಾಗಲೇ ಅದನ್ನು ಸೆಟ್ ಮಾಡ್ಕೋಬೇಕು. ಈಗ ಕಡಾಯಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಳ್ತಾ ಬರಬೇಕು. ಇದಕ್ಕೆ ತುಪ್ಪ ಸೇರಿಸ್ಕೊಳ್ಳೋಕ್ಕೂ ಮುಂಚೆ ಇದನ್ನು ಒಳ್ಳೆ ಘಮ ಬರೋ ತನಕ ಇದನ್ನು ಹುರ್ಕೊಳ್ತಾ ಬರಬೇಕು. ಈ ಬರ್ಫಿ ಒಳ್ಳೆ ಟೇಸ್ಟ್ ಬರೋದು ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಿ ಅನ್ನೋದ್ರಿಂದ. ಅದರಿಂದ ಹಿಟ್ಟನ್ನು ಸ್ವಲ್ಪ ಪೇಷನ್ಸಿಂದ ಹುರ್ಕೊಳ್ಬೇಕಾಗತ್ತೆ. ಈಗ ಹಿಟ್ಟು ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದಕ್ಕೆ 1 ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ತುಪ್ಪನ ಹಾಕ್ಕೊಳ್ಬೇಕು. ತುಪ್ಪನ ಒಂದೇ ಸಲ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಇದಕ್ಕೆ ತುಪ್ಪ ಹಾಕ್ತಾ ಬಂದಂಗೂ ಹಿಟ್ಟು ಉಂಡೆ ರೀತಿ ಆಗತ್ತೆ. ಅದನ್ನು ನಾವು ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕಾಗತ್ತೆ. ಆದಷ್ಟು ಇದನ್ನು ಹುರಿಯೋಬೇಕಾದ್ರೆ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ. ಈ ಬರ್ಫಿಯಲ್ಲಿ ಮೇನ್ ಕೆಲಸ ಇರೋದೇ ಈ ಹಿಟ್ಟನ್ನು ಹುರ್ಕೊಳ್ಳೋದು. ಇನ್ಮಿಕ್ಕಿದ್ದೆಲ್ಲ ಬೇಗ ಆಗೋಗತ್ತೆ. ಈಗ ಇದಕ್ಕೆ ಇನ್ಮಿಕ್ಕಿದ್ದೆಲ್ಲ ತುಪ್ಪನ ಹಾಕಿದ್ದೀನಿ. ಎಲ್ಲ ತುಪ್ಪ ಹಾಕಿದ್ಮೇಲೆ ಈ ಹಿಟ್ಟು ಫುಲ್ ತೆಳು ಆಗ್ತಾ ಬರುತ್ತೆ. ಆವಾಗ ಈ ಹಿಟ್ಟು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಅಂತ. ಇದನ್ನು ಹುರಿಲಿಕ್ಕೆ ಸುಮಾರು ಒಂದು 8-10 ನಿಮಿಷ ಬೇಕಾಗತ್ತೆ. ಈ ಹಿಟ್ಟನ್ನು ಸೀದಿಸ್ಲಿಕ್ಕೆ ಹೋಗಬೇಡಿ, ಇಲ್ಲ ಅಂದರೆ ಬರ್ಫಿ ಟೇಸ್ಟ್ ಕಹಿ ಬರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಲೋ ಫ್ಲೇಮ್ನಲ್ಲೇ ಇದನ್ನು ಈ ರೀತಿ ಹುರ್ಕೊಂಡ ನಂತರ ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲೀಗ ಫ್ಲೇಮ್ ಆಫ್ ಮಾಡಿದ್ದೀನಿ. ಈ ಹಿಟ್ಟು ಬಿಸಿ ಇದ್ದಾಗಲೇ ಇದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ಮತ್ತು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೆಲ್ಲದ ಪುಡಿ ಹಾಕಿದ್ದೀನಿ, ನೀವು ಬೇಕಾದರೆ ಬೆಲ್ಲನ ಕುಟ್ಟಿ ಕೂಡ ಹಾಕ್ಕೊಳ್ಬೋದು. ಹಿಟ್ಟು ಬಿಸಿ ಇದ್ದಾಗಲೇ ಬೆಲ್ಲ ಹಾಕಿದ್ರೆ ಬೆಲ್ಲ ಬೇಗ ಕರಗಿ ನೀಟಾಗಿ ಮಿಕ್ಸ್ ಆಗತ್ತೆ. ಆವಾಗ ಬರ್ಫಿ ಥರ ಕಟ್ ಮಾಡಲಿಕ್ಕೆ ಹಿಟ್ಟು ನೀಟಾಗಿ ಸೆಟ್ ಆಗತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ತಕ್ಷಣ ಇದನ್ನು ತುಪ್ಪ ಸವರಿದ ಪ್ಲೇಟ್ಗೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಯಾವುದಾದ್ರೂ ಫ್ಲ್ಯಾಟ್ ತಳ ಇರೋ ಕಪ್ಗೆ ತುಪ್ಪ ಸವರಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಲೂಸ್ ಇರಬಾರ್ದು, ಇಲ್ಲಾಂದರೆ ಇದು ಪುಡಿ ಪುಡಿ ಆಗಿಬಿಡತ್ತೆ. ಅದರಿಂದ ಇದನ್ನು ಫುಲ್ ಟೈಟಾಗಿ ಪ್ರೆಸ್ ಮಾಡಿ. ನಿಮಗೆ ಬೇಕು ಅಂದರೆ ಇದ್ರ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಬಾದಾಮಿ ಪಿಸ್ತನ ಕಟ್ ಮಾಡಿ ಹಾಕಿದ್ದೀನಿ, ನೋಡಲಿಕ್ಕೆ ಚೆನ್ನಾಗೇ ಕಾಣಿಸತ್ತೆ ಅಂತ. ನಂತರ ತುಪ್ಪ ಸವರಿದ ಸ್ಪೂನ್ನಲ್ಲಿ ಎಡ್ಜಸ್ಟ್ನಲ್ಲಿ ಲೆವೆಲ್ ಮಾಡಿಕೊಡಿ. ಇದು ಬಿಸಿ ಇದ್ದಾಗಲೇ ತುಪ್ಪ ಸವರಿದ ಚಾಕುನಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು. ಟೈಟಾಗಿ ನಾವು ಪ್ರೆಸ್ ಮಾಡಿರೋದ್ರಿಂದ ನೀಟಾಗಿ ಕಟ್ ಆಗ್ತಾ ಬರುತ್ತೆ. ಇದನ್ನು ಕಟ್ ಮಾಡ್ಕೊಂಡ ನಂತರ ಇದು ಪೂರ್ತಿ ತಣ್ಣಗಾದ್ಮೇಲೆ ಕಟ್ ಮಾಡಿರೋ ಬರ್ಫಿನ ಪ್ಲೇಟಿಂದ ತೆಗಿಬೋದು. ನೀಟಾಗೆ ಬರುತ್ತೆ. ಬೆಲ್ಲದ ಹದ ಕರೆಕ್ಟಾಗಿ ಇತ್ತು ಅಂದರೆ ಬರ್ಫಿ ಶೇಪ್ ಈ ರೀತಿ ನೀಟಾಗೆ ಬರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಗೋಧಿ ಹಿಟ್ಟಿಂದ ಮಾಡಿರೋ ಬರ್ಫಿನ ಅನ್ನೋಷ್ಟು ರುಚಿ ಇರುತ್ತೆ. ಯಾವ ಅಂಗಡಿಯಲ್ಲೂ ಸಿಗೋ ಬರ್ಫಿ ಇಷ್ಟು ರುಚಿ ಇರಲ್ಲ, ಅಷ್ಟು ಟೇಸ್ಟ್ ಇರುತ್ತೆ. ನೀವು ಒಂದ್ಸಲಿ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ ಎಷ್ಟು ರುಚಿ ಇದೆ ಅಂತ. ಹಾಗೆ ಈ ಬರ್ಫಿನ ಮಾಡಲಿಕ್ಕೆ ತುಂಬ ಕೆಲಸ ಅಂತಲೂ ಅನಿಸಲ್ಲ, ಇನ್ಸ್ಟೆಂಟಾಗಿ ಆಗೋಗೋವಂಥ ಬರ್ಫಿ ಇದು. ಈ ಗೋಧಿ ಹಿಟ್ಟಿನ ಬರ್ಫಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.